ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. ಸೊ ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ತುಂಬ ದಿನ ಆದಮೇಲೆ ಒಂದು ಸ್ಪೆಷಲ್ ಆಗಿರುವ ರೆಸಿಪಿ, ಸ್ಪೆಷಲ್ ಅಂತೇನಿಲ್ಲ, ಸೂಪರ್ ಸಿಂಪಲ್ ಆಗಿರುವ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದೇ ಬಂದುಬಿಟ್ಟು ಚಿಕನ್ ದಮ್ ಬಿರಿಯಾನಿ. ಅಂದರೆ ಮನೇಲಿರುವ ಕಾಮನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡೆ ನಾವು ಈ ರೆಸಿಪಿ ಮಾಡ್ಬೋದು, ಅಂದರೆ ಈ ಡಿಶ್ ಮಾಡ್ಬೋದು. ಮತ್ತು ತುಂಬಾ ಈಸಿ. ನನ್ನ ಮಗಗೆ ಜಸ್ಟ್ ಇವಾಗಲೇ ಒನ್ ಇಯರ್ ಕಂಪ್ಲೀಟ್ ಆಗಿದೆ, ಆಮೇಲೆ 2-3 ಮಂತ್ ಆಗಿರ್ಬೋದು ಅದರ ಮೇಲೆ. ಸೊ ಇವಾಗ ನಾನು ಮನೆ ಫುಡ್ ಕೊಡ್ತಾ ಇದ್ದೀನಿ ಸ್ವಲ್ಪ. ಸೊ ಹಾಗೆಯೇ ಇವಾಗ ದಮ್ ಬಿರಿಯಾನಿ ಕೂಡ ಅವನಿಗೆ ತಿನ್ನಿಸಬೇಕು, ಬಿಕಾಸ್ ಅವನಿಗೆ ಬಿಟ್ಟು ನಾವು ತಿನ್ನೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ಅವನಿಗೆ ತಲೆಯಲ್ಲಿ ಇಟ್ಕೊಂಡು ನಾನು ಸಿಂಪಲ್ ಆಗಿರೋ ಮತ್ತು ಜಾಸ್ತಿ ಮಸಾಲೆ ಹಾಕ್ಲಾರ್ದೇ ಯಾವ ರೀತಿ ದಮ್ ಬಿರಿಯಾನಿ ಅದ್ರ ಜೊತೆಗೆ ತುಂಬಾ ಟೇಸ್ಟಿ ಹೇಗೆ ಬರುತ್ತೆ ಅಂತೆಲ್ಲನೂ ಹಾಕಿ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ, ಆವಾಗಲೇ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೂ ಕೂಡ ನಿಮ್ಮ ದಮ್ ಬಿರಿಯಾನಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನಾದರೂ ವಿಡಿಯೋ ಮತ್ತು ಈ ಡಿಶ್ ಏನಾದರೂ ನಿಮಗೆ ಇಷ್ಟ ಆಯಿತಾ ಅಂದರೆ ಮತ್ತು ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನೇ ಇದ್ರೂ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು 4 ಒಂದು ಬಿಗ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು 1-2 ದೊಡ್ಡ ಗಾತ್ರದಲ್ಲಿ ಟೊಮೆಟೊ, ಹಾಗೆ ಈ ಥರ ನಾನು ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ 2 ಟೈಪ್ಸು. ಮತ್ತು ಒಂದು ಸೈಡಿಗೆ ನಾನು ರೈಸನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿದ್ದೀನಿ ಒಂದು 10-15 ಮಿನಿಟ್ವರೆಗೂ. ಸೊ ನೆಕ್ಸ್ಟ್ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ನಾನು ನೀರು ಚೆನ್ನಾಗಿ ಒಂದು ಗ್ಲಾಸ್ ರೈಸ್ ಇದ್ದರೆ ಒಂದು 3 ಗ್ಲಾಸ್ ವಾಟರ್ ಚೆನ್ನಾಗಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಒಂದು ಲಿಂಬೆಹಣ್ಣು, ಹಾಫ್ ಗಾತ್ರದ ಲಿಂಬೆಹಣ್ಣು ರಸ ಮತ್ತು ಲಿಂಬೆಹಣ್ಣು ಕೂಡ ನಾನು ಹಾಗೆ ಅದರಲ್ಲಿ ಹಾಕಿಬಿಡ್ತೀನಿ. ಮತ್ತು ಕಲರಿಗೆ ಅಂತ ನಾನು ಫುಡ್ ಕಲರ್ ಆಗಲಿ ಈ ಥರ ಯಾವುದೂ ಯೂಸ್ ಮಾಡಲ್ಲ. ನಾನು ಅರಿಶಿಣನೇ ಯೂಸ್ ಮಾಡ್ತೀನಿ ಯಾವಾಗಲೂ. ಸೊ ಅದನ್ನೇ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈ ಕಡೆ ನಾವು ನೆನೆಸಿಟ್ಟಿದ್ದ ರೈಸನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ಈ ಕಡೆ. ಸೊ ಈ ಥರ ಆ್ಯಡ್ ಮಾಡಿಕೊಂಡು ರೈಸ್ ಆ ಕಡೆ ಬೇರೆ ಒಲೆ ಮೇಲೆ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ, ನೋಡ್ಬೋದು. ಎಣ್ಣೆ ಯಾವ ರೀತಿ ಗಟ್ಟು ಒಂಥರ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಅಂದರೆ ಬೆಂಗಳೂರದು ಥಂಡಿದು ಪ್ರಭಾವ ಅಂತ ಹೇಳ್ಬೋದು ಇದು. ಯಾಕಂದರೆ ಬೆಂಗಳೂರಲ್ಲಿ ಪರಿ ಥಂಡಿ ಇದೆ. ನಾವು ಯಾವುದೇ ಎಣ್ಣೆ ತೊಗೊಂಡ್ರೂ ಈ ಥರ ಗಟ್ಟಿ ಆಗಿಬಿಡುತ್ತೆ, ಒಂಥರ ಡಾಲ್ರಾ ಥರ. ಸೊ ಏನು ಮಾಡೋಕ್ಕಾಗಲ್ಲ, ಇದು ಅದೇ ಪ್ರಾಬ್ಲಮ್ ಇದೆ, ಸ್ವಲ್ಪ ಆಗಿ ಬರ್ತಾ ಇದೆ. ಸೊ ನೋಡ್ಬೋದು ಈ ಥರ ಎಣ್ಣೆ ಸ್ವಲ್ಪ ಗಾತ್ರದಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ನನಗೆ ಅಪ್ಪುಗೂ ಕೂಡ ಈ ಬಿರಿಯಾನಿ ತಿನ್ನಿಸ್ಬೇಕು. ಸೊ ಅಪ್ಪುಗೆ ತಿನ್ನಿಸ್ಬೇಕೆಂಬ ಒಂದು ಪಾಯಿಂಟು ತಲೆಯಲ್ಲಿ ಇಟ್ಕೊಂಡು ನಾನು ಈ ಬಿರಿಯಾನಿ ಮಾಡ್ಕೋತಾ ಇದ್ದೀನಿ. ಅಪ್ಪು ಅಂದರೆ ನನ್ನ ಮಗ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನನ್ನ ವ್ಲಾಗ್ ನೋಡೋವರಿಗೆ. ಸೊ ಅದರಲ್ಲಿ ನಾನು ನಾನು 4 ಬಿಗ್ ಸೈಜಲ್ಲಿ ನಾನು ಈರುಳ್ಳಿ ಕಟ್ ಮಾಡಿದ್ದಲ್ಲ, ಅದನ್ನು ಸ್ವಲ್ಪ ಹಾಫ್ ತೊಗೊಂಡು ಚೆನ್ನಾಗಿ ಇದೇ ಆಯಿಲಲ್ಲಿ ನಾನು ಫ್ರೈ ಮಾಡ್ಕೋತೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಕಡೆ ಸೈಡಲ್ಲಿ ನೋಡಿ ರೈಸ್ ಬಾಯ್ಲ್ ಆಗ್ತಾ ಇದೆ. ಸೊ ಬಾಯ್ಲ್ ಆಗೋ ಟೈಮಲ್ಲಿ ನಾವು ಚಮಚ ಹಾಕೋದು ಅಳಗಡಿಸೋದಾಗಲಿ ಅದು ಇದು ಏನೂ ಮಾಡಬಾರ್ದು, ಬಿಕಾಸ್ ಎಲ್ಲ ಅದು ಒಂಥರ ಆಗಿಬಿಡುತ್ತೆ. ಹಾಗೆ ಅದಕ್ಕೆ ನಾನು ಈ ಥರ ಆರಾಮಾಗಿ ಅದು ಪಡಗಿ ಬಿಟ್ಕೊಂಡು ಈ ಕಡೆ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲೇ ಅದು ಫ್ರೈ ಆಗೋಷ್ಟರಲ್ಲಿ ನಾನು ಈ ಕಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಜಜ್ಕೋತಾ ಇದ್ದೀನಿ. ನಾನು ಪೇಸ್ಟ್ ಏನು ಮಾಡಿಲ್ಲ, ನಾನು ಜಜ್ಕೊಂಡು ತರಿತರಾಗಿ ಜಜ್ಕೊಂಡು ಮಾಡಿದ್ದೀನಿ. ಸೊ ಈ ಕಡೆ ನೋಡ್ಬೋದು ಫ್ರೈ ಆಗಿದೆ ಈರುಳ್ಳಿ, ಅದನ್ನು ನಾನು ಸೈಡ್ ಎತ್ಕೋತೀನಿ ಇವಾಗೆ. ಸೊ ಅದೇ ಎಣ್ಣೆಯಲ್ಲಿ ನಾನು ಇನ್ನೂ ಉಳಿದಿದ್ದು ಈರುಳ್ಳಿ ಏನಿರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ತೀನಿ. ಸೊ ನೋಡಿ ಸೈಡಿಂದ ನಾನು ನೋಡ್ತಾ ಇದ್ದೀನಿ, ಒಂದು 50% ಆಗಿದೆ, ಇನ್ನೂ ಒಂದು 20% ಆದರೆ ಸಾಕು. ಸೊ ಇವಾಗ ಈರುಳ್ಳಿನೂ ಫ್ರೈ ಆಗ್ತಿದೆ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬಳಸ್ಕೊಳ್ಳಿ, ಬಿಕಾಸ್ ಗ್ರೇವಿಗೆ ಈರುಳ್ಳಿನೇ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ತರಿಯಾಗಿ ಜಜ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ನಾವು ಫ್ರೈ ಏನು ಮಾಡಿರ್ತೀವಲ್ಲ, ಆನಿಯನು ಅಂದರೆ ಈರುಳ್ಳಿ, ಮತ್ತು ಇದು ನಾವೇನು ಜಜ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೇ 2 ಮೇನ್ ಅಂತ ಹೇಳ್ಬೋದು ಇದರಲ್ಲಿ, ಈ ಬಿರಿಯಾನಿಯಲ್ಲಿ. ಸೊ ನೋಡಿ, ನನಗದು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡಿಗಾಗಲಿ ನನ್ನ ಮಗನಿಗಾಗಲಿ ನನಗಾಗಿ ತುಂಬಾ ಸಿಂಪಲಾಗಿ ನಾವು ಈಸಿಯಾಗಿ ಮಾಡ್ತೀವಿ. ನನಗೂ ತುಂಬಾ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ಇವಾಗೆ ನಾನು ವಾಶ್ ಮಾಡ್ಕೊಂಡಿರುವ
ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಜಾಸ್ತಿ ಮಾಡ್ತಾ ಇಲ್ಲ, ಕ್ವಾಂಟಿಟಿ ತುಂಬಾ ಕಡಿಮೆ, ಇಬ್ಬರು ಜನ ಮತ್ತು ಹಾಗೆ ಅಪ್ಪು ಜಾಸ್ತಿ ತಿನ್ನಲ್ಲ ಸ್ವಲ್ಪ. ಹಾಗೆ ನಾನು ಸ್ವಲ್ಪ ಚಿಕನ್ ಬಳಸಿದ್ದೀನಿ. ಲೈಕ್ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ಜಾಸ್ತಿ ಚಿಕನ್ ಕೂಡ ನಾವು ಪೀಸಸ್ ತಿನ್ನಲ್ಲ. ಎಷ್ಟು ಪೀಸಸ್ ಇದ್ದಾವೆ ಎಲ್ಲ ನಾನೇ ಪೀಸಸ್ ತಿನ್ನಬೇಕು. ನಮ್ಮ ಮನೆಯವರು ರೈಸ್ ತಿಂತಾರೆ, ಪೀಸಸ್ ಅವರು ಜಾಸ್ತಿ ತಿನ್ನಲ್ಲ. ಹಾಗೆ ನನ್ನ ಮಗ ಸ್ವಲ್ಪ ತಿಂತಾನೆ. ಸೊ ನೋಡ್ಬೋದು, ಗ್ರೇವಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ಕೊಳ್ಳಿ, ಬಿಕಾಸ್ ಸಾಲ್ಟ್ ಜೊತೆಗೂ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿದರೆ ಸ್ವಲ್ಪ ಚೆನ್ನಾಗಿ, ಅಂದರೆ ಬೇಗನೆ ಬೇಯುತ್ತೆ ಅಂತ ಉದ್ದೇಶದಿಂದ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಹಾಗೆ ಈರುಳ್ಳಿ ಅದು ಎಲ್ಲ ಮಿಶ್ರಣವನ್ನು. ಸೊ ಇವಾಗ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಲೈಸಾಗಿ ಕಟ್ ಮಾಡಿರುವ ಹಸಿಮೆಣ್ಸಿನ್ಕಾಯಿ ಹಾಕಿ, ಹಾಗೆಯೇ ಒಂದು ದೊಡ್ಡ ಗಾತ್ರದ ಟೊಮ್ಯಾಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಮುಚ್ಚಿ ಒಂದು 5 to 6 ಮಿನಿಟು ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಅಷ್ಟರಲ್ಲೇ ನೋಡಿ ಆ ಟೊಮೆಟೊ ಅಲ್ಲಿ ಆ ಆಯಿಲಲ್ಲಿನೇ ಅದು ಚಿಕನ್ನು ಚೆನ್ನಾಗಿ ಬೆಂದುಬಿಡುತ್ತೆ, ಕುಕ್ ಆಗುತ್ತೆ. ಮತ್ತು ಜಾಸ್ತಿ ನೀರಂದರೆ ಆ್ಯಡ್ ಮಾಡೋಂಗೇ ಇಲ್ಲ, ಒಂದು ಹನಿ ಕೂಡ ನೀರು ಆ್ಯಡ್ ಮಾಡೋಂಗಿಲ್ಲ. ಸೊ ಇವಾಗ ನೆಕ್ಸ್ಟ್ ನಾನು ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅಂದರೆ ನಮ್ಮ ಕಡೆ ಇರುವ ಸ್ಪೈಸಸ್ ಏನಿರುತ್ತಲ್ಲ, ಯೂಶ್ವಲಿ ನಮ್ಮ ಮನೆಯಲ್ಲಿ ಏನಿರುತ್ತಲ್ಲ ಸ್ಪೈಸಸ್, ಅದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೇ ನಾರ್ಮಲ್ ಸ್ಪೈಸಸ್ಸು. ಇವಾಗ ನೋಡಿ ಖಾರ, ಅರಿಶಿನ ಮತ್ತು ಚಿಕನ್ ಮಸಾಲ, ಈ ಥರ ಏನು ಸ್ಪೆಷಲ್ ಇಲ್ಲ. ಅಕ್ಕ ಮಸಾಲ ಟೈಪ್ ನಾನು ಚಕ್ಕೆ ಲವಂಗ ಈ ಥರ ಏನೂ ಯೂಸ್ ಮಾಡಿಲ್ಲ. ಬಿಕಾಸ್ ನನ್ನ ಮಗಗೂ ಕೂಡ ನಾನು ತಿನ್ನಿಸ್ಬೇಕು ಅಂತ ಇಂಟೆನ್ಷನಿಂದ ನಾನು ಈ ಥರ ಮಾಡ್ತಾ ಇರೋದು. ನೋಡು ಗ್ರೇವಿ ಯಾವ ರೀತಿ ಬಂದಿದೆ, ಒಂಥರ ನೋಡೋಕ್ಕೆ ಯಮಿ ಅನ್ನಿಸ್ತಾ ಇದೆ ಅಲ್ವಾ. ಸೊ ಈ ಥರ ಗ್ರೇವಿ ಬಂದರೆ ಸಾಕು. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಕುಕ್ ಆದರೆ ಚಿಕನ್ ಗೊತ್ತೇ ಅಲ್ವಾ, ಚಿಕನ್ ಬೇಗನೆ ಬೇಯುತ್ತೆ. ಸೊ ಇನ್ನು ನಾನು ಸ್ವಲ್ಪ ಒಂದು 2-3 ಮಿನಿಟ್ ಮುಚ್ಚಿ ಇರ್ತೀನಿ. ಸೊ ದ್ಯಾಟ್ ಅದು ಚೆನ್ನಾಗಿ ಬೇಯಂದರೆ ಸಾಕು ಅಂತ 5 ಮಿನಿಟು. ಸೊ ನೋಡಿ ಆಲ್ಮೋಸ್ಟ್ ಇವಾಗ ರೆಡಿ ಆಗಿಬಿಟ್ಟಿದೆ ನಮ್ಮ ಗ್ರೇವಿ. ಸೊ ಇವಾಗ ನಾವು ದಮ್ ಕೊಡೋಣ. ರೈಸ್ ನಾನು ಆ್ಯಕ್ಚುಲಿ ನಾನು ಸೋಸಿದ್ದನ್ನು ನಿಮಗೆ ತೋರಿಸಿಲ್ಲಲ್ಲ, ನಾನು ಈ ಥರ ನೋಡಿ ರೈಸು ಕುಕ್ ಆಗಿತ್ತು 80%. ಅದಕ್ಕೆ ಈ ಥರ ಸಣ್ಣಗಿಯಲ್ಲಿ ನಾನು ಮುಚ್ಚಿ ಅದೇ ಬಗೋನಿ ಅದರ ಮೇಲೆ ಡಬ್ಬ ಹಾಕಿದ್ದೆ. ಸೊ ಇವಾಗ ಈ ಸೈಡ್ ಗ್ರೇವಿ ಒಂದು ಸೈಡ್ ಹಾಫ್ ಗ್ರೇವಿ ತೆಗೆದು ಒಂದು ಬೇರೆ ಪ್ಲೇಟಲ್ಲಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಸೊ ದಟ್ ನಾನು ಸ್ವಲ್ಪ ಗ್ರೇವಿ ಇಟ್ಕೊಂಡು ಅದರ ಮೇಲೆ ನಾನು ಇವಾಗ ರೈಸ್ ಏನಿತ್ತು ರೆಡಿಯಾಗಿತ್ತಲ್ಲ, ಆ ರೈಸ್ ನಾನು ಸ್ಪ್ರೆಡ್ ಮಾಡ್ತೀನಿ ಅದೇ ಬಾಣಲೆಯಲ್ಲಿ. ಸೊ ನೋಡ್ಬೋದು, ಈ ಥರ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನನಗೆ ಇದೇ ಥರ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಡೈರೆಕ್ಟ್ ಕುಕ್ಕರಲ್ಲಿ ಅದು ಸ್ವಲ್ಪ ಇಷ್ಟ ಆಗಲ್ಲ. ನಾನು ಮಾಡಿದರೆ ಇದೇ ಥರನೇ ಬಿರಿಯಾನಿ ಮಾಡ್ತೀನಿ. ಸೊ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ನೋಡಿ ನೆಕ್ಸ್ಟ್ ಇರೋದು ನಾವು ಸೈಡ್ ಎತ್ಕೊಂಡಿದ್ದು ಸುಕ್ಕ ಏನಿರುತ್ತಲ್ಲ ಗ್ರೇವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಫ್ರೈ ಮಾಡಿದ್ದ ಆನಿಯನು, ಅದು ಈರುಳ್ಳಿ, ಅದನ್ನು ಅದ್ರ ಮೇಲೆಲ್ಲ ಫುಲ್ ಸವರಬೇಕು. ನಮ್ಮ ಹತ್ರ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಸವರಬೇಕು, ಪುದೀನ ಸೊಪ್ಪು ಇದ್ದರೆ ಪುದೀನ ಸೊಪ್ಪು ಕೂಡ ಉದುರಿಸಿ. ಲಾಸ್ಟಲ್ಲಿ ಒಂದು ಹಾಫ್ ಲಿಂಬೆಹಣ್ಣು ಚೆನ್ನಾಗಿ ಅದರದ್ದು ನಿಂಬೆಹಣ್ಣು ಹಾಕಿ ಇಟ್ಟರೆ ಅದಕ್ಕೆ ಫುಲ್ ಎಲ್ಲ ಮುಚ್ಚಿ ಒಂದು ಫುಲ್ ಲೋ ಅಲ್ಲಿ ಒಂದು 5 ಮಿನಿಟ್ ಇಟ್ಟರೆ ಮುಗಿದೋಯ್ತು, ನಮ್ಮ ದಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಅಷ್ಟೇ ಸೂಪರ್, ಅಷ್ಟೇ ಸಿಂಪಲು, ಅಷ್ಟೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ಕೂಡ ಆರಾಮಾಗಿ ತಿನ್ನಿಸಿ, ನಿಮ್ಮ ಫ್ಯಾಮಿಲಿಗೂ ಕೂಡ ತಿನ್ನಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.